ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಬಂದು ಸ್ಪೀಡ್ ಅಪ್ ಅನ್ನೋ ಒಂದು ಸರ್ವಿಸ್ ಸೆಂಟ್ರಲ್ಲಿ ಇದ್ದೀನಿ ಅಂತಲೇ ಹೇಳ್ಬೋದು. ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಏನು ಗುರು ಇವತ್ತು ಇಷ್ಟು ದಿನ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಬೈಕ್ ಶೋರೂಮು, ಕಾರ್ ಶೋರೂಮು ಮತ್ತು ಮತ್ತೊಂದು ಇಟ್ಕೊಂಡಿದ್ದವನು ಇವತ್ತು ಇದಕ್ಕೆ ನನಗೆ ಸರ್ವಿಸ್ ಸೆಂಟ್ರಿಗೆ ಬಂದುಬಿಟ್ಟಿದ್ದಾನೆ ಅಂತ ನಿಮಗೆ ಅನ್ಸ್ಕೊಬೋದು. ಹೌದು, ಯಾಕಂದರೆ ಇದು ನನ್ನ ಫಸ್ಟ್ ಒಂದು ವ್ಲಾಗ್, ಅಂದರೆ ಇದರ ಒಂದು ಸರ್ವಿಸ್ ಸೆಂಟ್ರಲ್ಲಿ ನನ್ನ ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಹೌದು, ನಿಮಗೆ ಇಷ್ಟು ದಿನ ಮಾಮೂಲಿ ಯಾವುದೋ ಒಂದು ಸರ್ವಿಸ್ ಸೆಂಟ್ರಿಗೆ ಯಾವುದೋ ಒಂದು ಕಾರ್ ಶೋರೂಮ್ಗೆ ಹೋಗೋ ಅಥವಾ ಯಾವುದೋ ಒಂದು ಬೈಕ್ ಶೋರೂಮ್ಗೆ ಹೋಗೋ, ಅಲ್ಲಿಂದು ಯಾವುದೋ ಒಂದು ಬೈಕ್ ಅಥವಾ ಕಾರ್ಗಳು ತೋರಿಸೋ ಬರೀ ಇಂಥವೇ ಆಗೋಗಿತ್ತು. ಆದರೆ ಸರಿಯಾಗಿ ಬೇಕಾಗಿರೋಂತಹ ಒಂದು ಸರ್ವಿಸ್ ಸೆಂಟ್ರದ್ದು ಒಂದು ವೀಡಿಯೋ ಮಾಡೋಣ ಅಂತಂದರೆ ನನಗೆ ಯಾವುದು ಕೂಡ ಸರಿಯಾಗಿ ಸಿಕ್ಕಿರಲಿಲ್ಲ, ಹಾಗಾಗಿ ವೀಡಿಯೋ ಕೂಡ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನಾನು ಕುಮಾರಸ್ವಾಮಿ ಫಸ್ಟ್ ಸ್ಟೇಜ್ ನಿಯರೆಸ್ಟ್ ನಿಮಗೆ ಕುಮಾರಸ್ವಾಮಿ ವಾಟರ್ ಟ್ಯಾಂಕ್ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಹೇಳಬೇಕು ಅಡ್ರೆಸ್ಸು ಅಂತಂದರೆ ನಿಮಗೆ ದಯಾನಂದ ಸರ್ ಕಾಲೇಜ್ ಗೊತ್ತಿರುತ್ತೆ ಅಲ್ವಾ, ಅಲ್ಲೇ ಸ್ಟ್ರೈಟ್ ಒಂದೇ ರೋಡು. ನಿಮ್ಗೆ ಇಲ್ಲಿಗೆ ಬಂದಿರುವಂಥ ನಿಮಗೆ ರೈಟ್ ಸೈಡಲ್ಲಿ ಮೇಲೆ ಟ್ರೆಂಡ್ಸ್ ಇದೆ, ಅದ್ರ ಕಡೆ ಬೇಸ್ಮೆಂಟಲ್ಲಿ ನಿಮಗೆ ಸ್ಪೀಡ್ ಅಪ್ ಅಂದ್ಬಿಟ್ಟು ನಿಮಗೆ ಬೋರ್ಡೆಲ್ಲ ಹಾಕಿರ್ತಾರೆ, ನಿಮಗೆ ಗೊತ್ತಾಗುತ್ತೆ, ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಿಮಗೆ ಇದು ಸ್ಪೀಡ್ ಅಪ್ ಅನ್ನೋ ಸರ್ವಿಸ್ ಸೆಂಟರ್ ಬರೋಂಥದ್ದು ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಈ ಅಡ್ರೆಸ್ಸಲ್ಲಿ ಅಂತಂದಿದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇವ್ರದ್ದು ಲೊಕೇಶನ್ ಪ್ರತಿಯೊಂದು ಕೂಡ ಕೊಟ್ಟಿರ್ತೀನಿ. ಮತ್ತು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ರೈಟ್ ಸೈಡಲ್ಲಿ ಇವ್ರದ್ದು ಫೋನ್ ನಂಬರ್ ಇದ್ದೇ ಇರುತ್ತೆ, ಅದ್ರ ಮುಖಾಂತರ ಆದರೂ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಮತ್ತು ತುಂಬ ಫ್ರೆಂಡ್ಲಿ ಆಗಿರೋಂಥ ಒಬ್ಬರು ಮ್ಯಾನೇಜರ್ ಮತ್ತು ಓನರ್ ಕೂಡ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ತಂದು ವೆಹಿಕಲ್ನ ಸರ್ವಿಸಿಗೆ ಬಿಟ್ಟಿದ್ದೀರಾ ಅಂತಂತಂದರೆ ನಿಮಗೆ ವಿತಿನ್ ಸ್ವಲ್ಪ ಅವರ್ಸ್ ಅಥವಾ ಸ್ವಲ್ಪ ಮಿನಿಟ್ಸಲ್ಲಿ ನಿಮಗೆ ಹೇಳ್ತಾರೆ, ಸರ್ ಇಂತಿಂಥದ್ದು ಹೋಗಿದೆ, ಇಂತಿಂಥ ಸ್ಪೇರ್ ಪಾರ್ಟ್ಸ್ ಹೋಗಿದೆ. ಸೊ ಇದನ್ನು ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಒಂದು ರೆಸ್ಪಾನ್ಸ್ ಅಥವಾ ಒಂದು ಒಪಿನಿಯನ್ ತೊಗೊಂಡೆ ಅವ್ರು ಚೇಂಜ್ ಮಾಡೋಂಥದ್ದು ಅಂತ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದ್ದಾರೆ. ನೋಡಿ, ಇನ್ನೂ ಯಾರಾದರೂ ಇದೆ ಅಕ್ಕಪಕ್ಕ ಸರೌಂಡಿಂಗ್ಸಲ್ಲಿ ಇಟ್ಕೊಂಡು ಈ ಸರ್ವಿಸ್ ಸೆಂಟರ್ ಅದೇ ನಿಮಗೆ ಗೊತ್ತಿರಲಿಲ್ಲ ಅಂದಿದ್ರೆ ಸೊ ದಯವಿಟ್ಟು ಬನ್ನಿ ಸರ್ವಿಸಿಗೆ ಬಿಡಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಅದೇ ಟೋಟಲ್ ಆಗಿ ಇವ್ರ ಎಂಟೈರ್ ಸರ್ವಿಸ್ ಸೆಂಟರ್ ನೋಡೋಕ್ಕೆ ಯಾವ ಥರ ಇದೆ, ಹೈಜಿನಿಕ್ ಆಗಿದೆಯಲ್ವೋ ಇಲ್ವೋ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕಲ್ವಾ. ಸೊ ಹಂಗಾಗಿ ಸದ್ಯಕ್ಕೆ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಮೊದಲಾಗಿ ನೋಡ್ಬೋದು ಇದೇನು ಸ್ಪೀಡ್ ಅಪ್ ಅಂತ ಇದೆಯೋ ಅದ್ರದ್ದು ಮ್ಯಾನೇಜರ್ ಮತ್ತೆ ಓನರ್ ಕೂಡ ಜೊತೆಗಿರೋಂಥದ್ದು. ಸರ್ ಇಬ್ಬರಿಗೂ ವೆಲ್ಕಮ್ ಬನ್ನಿ ವಿಡಿಯೋ ಸರ್. ನಮಸ್ತೆ ಸರ್. ಸೊ ಮೊದಲಾಗಿ ನೀವು ಈ ಸ್ಪೀಡ್ ಅಪ್ ಓನರ್, ಸೊ ನಿಮ್ಮ ಹೆಸರು ಹೇಳ್ಬಿಡಿ ಮತ್ತೆ ನಿಮ್ದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ವೀಕ್ಷಕರಿಗೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಸ್ಪೀಡ್ ಸರ್ವಿಸ್ ಹಬ್ ಅಂತ ಏನು ಈ ಸಂಸ್ಥೆ ಇದೆಯೋ ಇದ್ರದ್ದು ನನ್ನ ಮಾಲೀಕ ನಾನು. ಇವ್ರ ಹೆಸರು ದಿಲೀಪ್ ಅಂತ. ಇವರು ಈ ಸ್ಪೀಡ್ ಸರ್ವಿಸ್ ಅನ್ನೋ ಸಂಸ್ಥೆಗೆ ಇವರು ಮ್ಯಾನೇಜರು, ಇವರು ಟೆಕ್ನಿಕಲ್ ಎಕ್ಸ್ಪರ್ಟ್ ಇಲ್ಲಿಗೆ. ನಾವು ಸ್ಪೀಡ್ ಸರ್ವಿಸ್ ಹಬ್ ಅನ್ನೋ ಸಂಸ್ಥೆನ ಸ್ಟಾರ್ಟ್ ಮಾಡಿ 6 ತಿಂಗಳಾಗಿದೆ. ಇಲ್ಲಿ ನಾವು ಎಲ್ಲ ಥರದ ದ್ವಿಚಕ್ರ ವಾಹನಗಳನ್ನ ನಾವು ಸರ್ವಿಸ್ ಮಾಡ್ತೀವಿ. ಮಲ್ಟಿ ಬ್ರ್ಯಾಂಡ್ 2 ವೀಲರ್ ಸರ್ವಿಸ್ ಸೆಂಟರ್ ಅಂತ ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, KTM ಆಗಿರ್ಬೋದು, ಅಪ್ ಟು 500 cc ವರೆಗೂ ನಾವು ಸರ್ವಿಸ್ ಮಾಡ್ತೀವಿ. ನಮ್ಮಲ್ಲಿ ಇವಾಗ ನಡೀತಾ ಇರೋವಂಥ ಆಫರ್ ಬಂದು 150 cc 599,
250 cc ಗೆ 699, 350 cc ವರೆಗೂ 799. ಇದು ಬರೀ ಸರ್ವಿಸ್. ಇದಕ್ಕೆ ಇವಾಗ ನಾವು ಎಲ್ಲಾ ತರ ವೆಹಿಕಲ್ಗಳಿಗೆ ಈ ಆಫರ್ ನಾವು ನಡೆಸ್ತಾ ಇದ್ದೀವಿ. ಇದರ ಮೇಲೆ ನಿಮ್ಗೆ ಏನೇ ಬರುವಂತ ಸ್ಪೇರ್ ಕಾಸ್ಟ್ ಇರ್ಬೋದು, ಆಯಿಲ್ ಬಂದು ಅದು ಅಡಿಷನಲ್ ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ನಮ್ದು ಲೊಕೇಶನ್ ಇರೋದು ಇವಾಗ ಕುಮಾರಸ್ವಾಮಿ ಲೇಔಟ್ ಆಪೋಸಿಟ್ ಸಂತೋಷ್ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಸ್ಮೆಂಟ್ ಅಲ್ಲಿ ಇದೀವಿ. ಈಸಿಯಾಗಿ ನಿಮಗೆ ನೆನ್ಪಿಡುವಂಥದ್ದು ರಿಲಯನ್ಸ್ ಟ್ರೆಂಡ್ಸ್ ಬೇಸ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ನಾವು ಇದೀವಿ. ನಿಮ್ಗೆ ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿರೋಂಥ ಲೊಕೇಶನ್ ನಿಮಗೆ ಬೇಕು ಅಂದ್ರೆ ನಿಮಗೆ ರೆಡ್ಸಾರ್ ಕಾಲೇಜ್ ಗೊತ್ತೇ ಇರುತ್ತೆ. ಹೌದು. ಸೊ ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ನಿಮಗೆ ರೈಟ್ ಸೈಡ್ ಸಿಗುತ್ತೆ, ಕೆಳಗೆ ಬೇಸ್ ಇರುತ್ತೆ. ಇನ್ನು ನಿಮ್ಗೆ ಏನಾದ್ರು ಸ್ವಲ್ಪ ಕ್ಲಾರಿಫಿಕೇಶನ್ ಅಥವಾ ಸ್ವಲ್ಪ ಏನಾದ್ರು ಬೇಕು ಅಂತಂದ್ರೆ ಈ ವಿಡಿಯೋ ಪೂರ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ತನಕ ಇವ್ರದ್ದು ಫೋನ್ ನಂಬರ್ ರೈಟ್ ಸೈಡ್ ಅಲ್ಲಿ ಇದ್ದೇ ಇರುತ್ತೆ, ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮತ್ತೆ ಆಸ್ ವೆಲ್ ಆಸ್ ಆಗಲೇ ಹೇಳ್ದಂಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ಫೋನ್ ನಂಬರ್ ಮತ್ತೆ ಇವ್ರದ್ದು ಲೊಕೇಶನ್ ಪ್ರತಿಯೊಂದು ಕೂಡ ಇರುವಂತದ್ದು, ಅದ್ರ ಮುಖಾಂತರ ಚೆಕ್ಔಟ್ ಮಾಡ್ಕೊಬಹುದು. ಸರ್ ಇವಾಗ ನಮ್ಮ ವ್ಯೂಯರ್ಸ್ ಇಲ್ಲಿಗೆ ಬರಬೇಕು ಅಂದ್ರೆ, ನಿಮ್ಮ ಕಸ್ಟಮರ್ಸ್ ಇಲ್ಲಿಗೆ ಬರಬೇಕು ಅಂತಂದ್ರೆ ಅವ್ರು ಎಷ್ಟು ಗಂಟೆಗೆ ಬರಬೇಕು ಅಂದ್ರೆ, ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಅಂದ್ರೆ ಮತ್ತೆ ಸಂಜೆ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಏನು ಅಂತ? ಸರ್ ನಮ್ದು ಬೆಳಿಗ್ಗೆ 8:30 ಸಂಜೆ 8:30 ಫುಲ್ 7 days ವರ್ಕಿಂಗ್ ಇರುತ್ತೆ. ನಮ್ಗೆ ಯಾವುದೇ ತರ ಹಾಲಿಡೇಸ್ ಅಂತ ಇಲ್ಲ, ಕಂಪ್ಲೀಟ್ ಆಲ್ 7 days ವಿ ಆರ್ ವರ್ಕಿಂಗ್. ಮಾರ್ನಿಂಗ್ 8:30 ಟು ಈವ್ನಿಂಗ್ 8:30. ಸರ್ ಇವಾಗ ಒಬ್ರು ಕಸ್ಟಮರ್ ಬರ್ತಾರೆ ನಿಮ್ಮ ಹತ್ರ, ಕಸ್ಟಮರ್ ಬಂದು ನಿಮ್ಮ ಹತ್ರ ಮೊಪೆಟ್ ಆಗಿರ್ಬೋದು, ಅದೇ ಆಗಲೇ ಹೇಳಿದೆ ಅಪ್ ಟು 500 cc ತನಕ ನಾವಿಲ್ಲಿ ಸರ್ವಿಸ್ ಮಾಡ್ಕೊಡೋಂಥದ್ದು ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ಬಂದ್ರು ಅಂತಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಮ ಹತ್ರ ಏನಿರುತ್ತೆ ಅಂದ್ರೆ, ಜಸ್ಟ್ ಮಾಮೂಲಿ ಒಂದು ಆಯಿಲ್ ಚೇಂಜಿಗೋ ಅಥವಾ ಇದ್ರ ಒಂದು ಸರ್ವಿಸ್ಗೆ ಅಂತಂದ್ರೆ? ಸರ್ ಇವಾಗ ನಮ್ಮಲ್ಲಿ ಏನಂತಂದ್ರೆ 250 cc ಗೆ ನಾವು 599 ಫ್ಲಾಟ್ ಸರ್ವಿಸ್ ಚಾರ್ಜ್ ಮಾಡ್ತೀವಿ. ಅದರಲ್ಲಿ ಗೇರ್ ಬಾಕ್ಸ್ ಆಯಿಲ್ ಇರ್ಬೋದು, ಕಂಪ್ಲೀಟ್ ವೆಹಿಕಲ್ ಚೆಕಪ್, ವಾಷಿಂಗ್, ಪಾಲಿಶಿಂಗ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅದು ಬಿಟ್ಟು ನಾವು ವೆಹಿಕಲ್ಗೆ ಏನೇ ಸ್ಪೇರ್ ಪಾರ್ಟ್ಸ್ ಆ್ಯಡ್ ಮಾಡಲಿ, ಆಯಿಲ್ಸ್ ಆ್ಯಡ್ ಮಾಡಿದ್ರೆ ಅದು ಸಪ್ರೇಟ್ ಕಾಸ್ಟ್ ಆಗುತ್ತೆ. ಅದು ನಾವು ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಿದಾಗ ಅದರಲ್ಲಿ ಏನು ಫಾಲ್ಟ್ ಇದೆ ಅನ್ನೋದನ್ನ ಕಂಡು ಹಿಡಿದ ಮೇಲೆ ನಾವು ಅದಕ್ಕೆ ಕಸ್ಟಮರ್ಗೆ ನಾವು ಕಾಲ್ ಮಾಡಿ ಸಜೆಸ್ಟ್ ಮಾಡಿ ಫೀಡ್ ಮಾಡಿ ಏನು ಕಾಸ್ಟ್ ಬರುತ್ತೆ ಅಂತ ಕಸ್ಟಮರ್ ಅಪ್ರೂವಲ್ ತಗೊಂಡು ನಾವು ಅದನ್ನ ಮುಂದೋಗ್ತೀವಿ. ಅದಾದ್ಮೇಲೆ ನಮ್ಮಲ್ಲಿ ಫ್ರೀ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸು ಇದೆ. ಮನೆ ಹತ್ರನೇ ಹೋಗಿ ವೆಹಿಕಲ್ನ ನಾವು ತಗೊಂಬಂದು ಸರ್ವಿಸ್ ಮಾಡಿ ಮತ್ತೆ ವೆಹಿಕಲ್ಗೆ ಕಸ್ಟಮರ್ ಲೊಕೇಶನ್ಗೆ ನಾವು ಡೆಲಿವರಿ ಕೊಡ್ತೀವಿ. ಓಕೆ ಸರ್, ಓಕೆ. ಮತ್ತೆ ಹಾಗೆ ಕೂಡ ನೀವು ಹೇಳ್ತಿದ್ರಿ ಸರ್ ನಮ್ಮಲ್ಲಿ ಆಟೋಮೊಬೈಲ್ಸ್ ಕೂಡ ಅವೈಲೇಬಲ್ ಆಗಿರೋಂಥದ್ದು ಅಂತ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ. ಸರ್ ಇವಾಗ ನಮ್ಮದು ಕೌಂಟರ್ ಸೇಲ್ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸು ಇದೆ. ಎಲ್ಲ ವೆಹಿಕಲ್ಸ್ದು ಮಲ್ಟಿ ಬ್ರ್ಯಾಂಡ್ದು ಆಟೋಮೊಬೈಲ್ ನಾವು ಕೌಂಟರ್ ಸೇಲ್ ಮಾಡ್ತೀವಿ. ಸೊ ಇದನ್ನ ಡೈರೆಕ್ಟ್ ಕಸ್ಟಮರ್ಸ್ ಬಂದು ಅವ್ರಿಗೆ ನಾವು ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಪಾಸಿಬಲ್ ಡಿಸ್ಕೌಂಟಲ್ಲಿ ನಾವು ಅವ್ರಿಗೆ ಸ್ಪೇರ್ ಪಾರ್ಟ್ಸ್ನ ಸೇಲ್ ಮಾಡ್ತೀವಿ ನಾವು. ಓಕೆ ಸರ್, ಓಕೆ. ಮತ್ತೆ ಇನ್ನೊಂದು ನಿಮ್ದು ಬೇರೆ ಬ್ರಾಂಚ್ ಎಲ್ಲಾದ್ರೂ ಓಪನ್ ಆಗಿರೋಂಥದ್ದು ಏನಾದ್ರು? ಇಲ್ಲ ಸರ್, ಸದ್ಯಕ್ಕೆ ನಮ್ದು ಇದೊಂದೇ ಬ್ರಾಂಚು ಕುಮಾರಸ್ವಾಮಿ ಲೇಔಟ್ ಅಲ್ಲಿ. ನಮ್ದು ಇದಲ್ಲೇ ಮೊದಲನೇ ಬ್ರಾಂಚ್. ಓಕೆ. ಮತ್ತೆ ಇನ್ನೊಂದು ಕೇಳಬೇಕಂತ ಇದ್ದೆ, ಮತ್ತೆ ಹಾಗೆ ನೀವು ಹೇಳ್ತಾ ಇದ್ರಿ ಸರ್ ನಂದ್ರಲ್ಲಿ ಪ್ರತಿಯೊಂದು ಕೂಡ ಎಲ್ಲ ಇರೋಂಥದ್ದು ಅಂತ ಹೇಳ್ಬಿಟ್ಟು, ನಮ್ಮ ವ್ಯೂಯರ್ಸ್ ಯಾರಾದ್ರೂ ನಿಮ್ಮ ಗಾಡಿ ಸರ್ವಿಸಿಗೆ ಅಂತ ಬಿಡ್ಬೇಕಂತ ಬಂದ್ರೆ, ಅಂದ್ರೆ ನಿಮ್ಮ ಕಸ್ಟಮರ್ಸ್ ಯಾರಾದ್ರೂ ಬಂದ್ರು ಅಂತಂದ್ರೆ ಅವ್ರಿಗೆ ಬೇರೆ ತರ ಏನೋ ಫೆಸಿಲಿಟೀಸ್ ನಿಮ್ದ್ರೆ ಅವೈಲೇಬಲ್ ಆಗಿ ಸಿಗತ್ತಾ, ಏನು ಇತ್ತಾ ಅಂತ? ಸರ್ ನಮ್ಮಲ್ಲಿ ಇವಾಗ ಇರುವಂಥ ಎಲ್ಲ ಫೆಸಿಲಿಟಿ ನಾನು ಲಿಸ್ಟ್ ಮಾಡಿಬಿಡ್ತೀನಿ. ಒಂದು, ನಾವು ಆಕ್ಸಿಡೆಂಟ್ ವೆಹಿಕಲ್ಸ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಡ್ತೀವಿ. ಆಮೇಲೆ ಇನ್ಶೂರೆನ್ಸ್ ರಿನ್ಯೂವಲ್ ಇದೆ. ಅಪ್ ಟು 25 ಕಂಪ್ನೀಸ್ಗೆ ನಾವು ಇನ್ಶೂರೆನ್ಸ್ ರಿನ್ಯೂವಲ್ ಪ್ರೊಸೆಸ್ ಮಾಡಿಕೊಡ್ತೀವಿ. ಐದರ್ ನ್ಯೂ ಆಗಲಿ ರಿನ್ಯೂವಲ್ ಆಗಿರ್ಬೋದು. ಅದ್ರ ಜೊತೆಗೆ ನಮ್ಮಲ್ಲಿ ಇಂಜಿನ್ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಬೇರೆ ನಾವು ಒಂದು ಹೊಸ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಕಸ್ಟಮರ್ ಬಂದು ಅವ್ರ ವೆಹಿಕಲ್ಗೆ ಇಂಜಿನ್ ವಾರಂಟಿ ಬೇಕು ಅಂತಂದರೆ ನಾವು ಅದನ್ನೇ ಅವ್ರಿಗೆ ಬೆಸ್ಟ್ ಪ್ರೈಸಲ್ಲಿ ನಾವು ಇಂಜಿನ್ ಎಕ್ಸ್ಟೆಂಡೆಡ್ ವಾರಂಟಿ ಅದನ್ನು ಮಾಡಿಕೊಡ್ತೀವಿ. ಇಂಟ್ರೆಸ್ಟ್ ಇರುವಂಥ ಕಸ್ಟಮರ್ ಅದಕ್ಕೆ ಏನಾದ್ರು ಎಂಕ್ವೈರಿ ಬಂತು ಅಂದರೆ ನಾವು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂತ ಮಾಡ್ತೀವಿ ಕಸ್ಟಮರ್ ವೆಹಿಕಲ್ಸ್ಗೆ. ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಏನಂತಂದರೆ ಅವ್ರದ್ದು ಸೈಲೆನ್ಸರ್ ಏನಾದ್ರು ರಸ್ಟ್ ಹಿಡಿದಿತ್ತು ಅಂತಂದರೆ ಅದನ್ನು ಫರ್ದರ್ ರೆಸ್ಟಿಂಗ್ನ ಸ್ಟಾಪ್ ಮಾಡೋದಕ್ಕೆ ಸೈಲೆನ್ಸರ್ ಕೋಟಿಂಗ್ ಆಗಿರ್ಬೋದು, ಆಮೇಲೆ ವೆಹಿಕಲ್ಗೆ ಟಫ್ಲಾನ್ ಕೋಟಿಂಗ್ ಆಗಿರ್ಬೋದು, ಆಮೇಲೆ ರಬ್ಬಿಂಗ್ ಪಾಲಿಶ್ ಆಗಿರ್ಬೋದು, ಆ ಥರ ಫೆಸಿಲಿಟೀಸ್ ಕೊಡ್ತೀವಿ. ಆಮೇಲೆ ನಾವು ಕಾರ್ಗೂ ಅಷ್ಟೇ ಟಫ್ಲಾನ್ ಕೋಟಿಂಗ್ನ ಮನೆಗೆ ಡೋರ್ ಸ್ಟೆಪ್ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದು ನಾವು ಎಂಕ್ವೈರೀಸ್ ಬಂತು ಅಂದರೆ ನಾವು ಕಸ್ಟಮರ್ಸ್ಗೆ ಅದನ್ನು ಸರ್ವಿಸ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಮತ್ತೆ ಇನ್ನೊಂದು ಕೇಳಬೇಕಂತ ಇದೆ ಸರ್, ಇವಾಗ ನಿಮ್ಮ ಸ್ಪೀಡ್ ಅಪ್ ಬಂದರೆ ಅಂತಂದ್ರೆ ಕಸ್ಟಮರ್ಸ್ಗೆ ಬರೀ ನಿಮ್ದು 2 ವೀಲರ್ ಮಾತ್ರನಾ ಅಥವಾ 4 ವೀಲರ್ ಏನು ಸರ್ವಿಸ್ ಏನಾದ್ರು? ಸರ್ ನಮ್ದು 4 ವೀಲರ್ ಸರ್ವಿಸ್ ಅಂತ ಏನಿಲ್ಲ, ಬರೀ ಟಫ್ಲಾನ್ ಕೋಟಿಂಗ್ ಅನ್ನೋದು ಏನಿದೆಯೋ ಅದನ್ನ ನಾವು ಕಸ್ಟಮರ್ ಲೊಕೇಶನ್ಗೆ ಹೋಗಿ ಡೋರ್ ಸ್ಟೆಪ್ ಟಫ್ಲಾನ್ ಕೋಟಿಂಗ್ ಬರೀ 4 ವೀಲರ್ಸ್ ಮಾಡ್ಕೊಡ್ತೀವಿ. ಓಕೆ ಸರ್. ಬನ್ನಿ ಸರ್, ಇವಾಗ ನಮ್ದು ಕಂಪ್ಲೀಟ್ ಸ್ಪೀಡ್ ಸರ್ವಿಸ್ ಹಬ್ ಅನ್ನೋ ಏನು ಸಂಸ್ಥೆ ಇದೆಯೋ ಅದ್ರದ್ದು ಸರ್ವಿಸ್ ಏರಿಯಾ ಆಗಿರ್ಬೋದು, ವಾಷಿಂಗ್ ಇರ್ಬೋದು, ಒಳಗಡೆ ನಮ್ದು ಹೇಗೆ ಇಂಟೀರಿಯಲ್ ಇದೆ ಈ ಸಂಸ್ಥೆದು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ
ಸರ್ ಇದು ಬಂದು ಟೋಟಲ್ ಆಗಿ ನಿಮ್ಮ ಲೈಕ್ ಸರ್ವಿಸ್ ಸೆಂಟರ್ ಇದು ಬಂದು. ಹೌದು. ಓಕೆ ಓಕೆ ಸರ್ ಇದು ನಮ್ಮದು ಟೋಟಲ್ಲು 1100 ಸ್ಕ್ವೇರ್ ಫೀಟ್ ಇದೆ. ಓಕೆ. ಈ ಜಾಗ ಬಂದು ನಿಮಗೆ ಸರ್ವಿಸ್ ಆಗುವಂಥ ಜಾಗ. ಸೊ ನಮ್ಮ ಹತ್ರ ಇವಾಗ 2 ರ್ಯಾಂಪ್ ಇದೆ. ಇವ್ರ ಹೆಸರು ಸಿದ್ದಪ್ಪ ಅಂತ. ಇವರು 10 ವರ್ಷದಿಂದ ಈ ಹೋಂಡಾ ಶೋರೂಮಲ್ಲಿ ಕೆಲಸ ಮಾಡಿ ಇವಾಗ ಅಲ್ಲಿಂದ ನಮ್ಮ ಜೊತೆ ಈ ಸಂಸ್ಥೆ ಸ್ಟಾರ್ಟ್ ಆದಾಗಿಂದ ನಮ್ಮ ಜೊತೆ ಇದ್ದಾರೆ. ಇವರು ಇಲ್ಲಿ ಮೇನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹೋಂಡಾ ಶೋರೂಮಲ್ಲಿ ಮಾಡಿದ್ದಾರೆ. ಇವ್ರ ಹೆಸರು ಬಂದು ಚಂದ್ರು ಅಂತ. ಇವ್ರು ಬಂದು ಜನರಲ್ ಸರ್ವಿಸು, ಜನರಲ್ ಸರ್ವಿಸ್ ಎಲ್ಲ ಇವ್ರು ಮ್ಯಾನೇಜ್ ಮಾಡ್ತಾರೆ. ಇವರು ಅವ್ರಿಗೆ ಸುಪ್ರಿಯರ್ ಕೆಲಸ ಮಾಡ್ತಾ ಇದ್ದಾರೆ ಇವರು. ಸರ್ ಈ ಗಾಡಿ ಬಂದು ವಿಕ್ಟರ್ ಅಂತ ಒಂದು ಗಾಡಿ ಸರ್ವಿಸಿಗೆ ಬಂದಿದೆ. ಈ ಗಾಡಿಗೆ ಬೇಕಾಗಿರುವಂಥ ಎಲ್ಲ ಐಟಮು ನಾವು ಕಸ್ಟಮರ್ ಹತ್ರ ಅಪ್ರೂವಲ್ ತಗೊಂಡು ಅದಕ್ಕೆ ನಾವೆಲ್ಲ ಒರಿಜಿನಲ್ ಪಾರ್ಟ್ಸ್ನ ತೊಗೊಂಬಂದು ಆ ಗಾಡಿಗೆ ರೀಪ್ಲೇಸ್ ಮಾಡಿ ನಾವು ಫೈನಲ್ ಕಸ್ಟಮರ್ ಮನೆಗೆ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ. ಡೆಲಿವರಿ ಕೊಡ್ತಾ ಇದ್ದೀವಿ. ಆಮೇಲೆ ಇದು ಬಂದು ನಮ್ಮದು ಸರ್ವಿಸ್ ಏರಿಯಾ. ಸೊ ನೀವು ಈ ಕಡೆ ನೋಡ್ಬೋದು, ಇದು ಸರ್ವಿಸ್ ಆಗಿ ನಿಂತಿರುವಂಥ ಗಾಡಿಗಳು ಡೆಲಿವರಿಗೆ ರೆಡಿ ಇರುವಂಥದ್ದು. ಸೊ ಇದೆಲ್ಲ ಬಂದು 2 ಗಾಡಿ ಸರ್ವಿಸಿಗೆ ಬಂದಿರೋವಂಥದ್ದು. ನೀವು ಈ ಕಡೆ ನೋಡಿದ್ರೆ ಡೆಲಿವರಿ ಆಗಬೇಕಾಗಿರೋವಂಥ ಗಾಡಿಗಳು ಇಲ್ಲಿ ನಿಂತಿದೆ. ಸೊ ನಾವಿಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಬರೋ ವೆಹಿಕಲ್ಸ್ನ ಸರ್ವಿಸ್ ಈ ಕಡೆ ಮಾಡ್ತಾ ಇದ್ದೀವಿ, ಈ ಕಡೆ ಡೆಲಿವರಿಗೆ ಮಾಡ್ತಾ ಇದ್ದೀವಿ. ಇವೆಲ್ಲ ಸರ್ವಿಸಿಗೆ ಪೆಂಡಿಂಗ್ ಇರುವಂಥ ಗಾಡಿಗಳು, ಡೆಲಿವರಿಗೆ ರೆಡಿ ಇರುವಂಥ ಗಾಡಿಗಳು. ಆಮೇಲೆ ಇದು ನಮ್ಮದು ವಾಷಿಂಗ್ ಏರಿಯಾ. ಈ ಕಡೆ ನಮ್ಮದ್ರಲ್ಲಿ ವಾಷಿಂಗ್ ಏರಿಯಾ ಸಪ್ರೇಟಾಗಿ ಮಾಡಿದ್ದೀವಿ. ಸೊ ಇಲ್ಲಿ ವಾಷಿಂಗಿಗೆ ಬರುವಂಥ ಗಾಡಿಗಳು ವಾಶ್ ಆಗುತ್ತೆ. ಹೌದು, ವಾಷಿಂಗ್ ಸಪ್ರೇಟ್ ಇದೆ. ಆಮೇಲೆ ಇದು ನಮ್ಮದು ಈ ಕಡೆ ಸ್ಪೇರ್ ರೂಮ್ ಅಂತ ಸಪ್ರೇಟ್ ಆಗಿದೆ. ಸೊ ನಮಗೆ ಇಲ್ಲೆಲ್ಲ ಸ್ಪೇಸ್ನ ನಾವು ಸ್ಟಾಕ್ ಮಾಡ್ತಾ ಇದ್ದೀವಿ. ಇದು ಬಂದು ಬಿಲ್ಲಿಂಗ್ ಕೌಂಟರ್. ಇದು ಬಂದು ನಮ್ಮ ಆಫೀಸ್. ಸರ್ ಇವಾಗ ಯಾರಾದ್ರೂ ಒಬ್ರು ಕಸ್ಟಮರ್ ಬರ್ತಾರೆ ನಿಮ್ಮ ಹತ್ರ ತಂದು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮೊಪೆಟ್ ಆಗಿರ್ಬೋದು ಅಥವಾ ಒಂದು ಗೇರ್ ಗಾಡಿಗಳಾಗಿರ್ಬೋದು ತಂದು ಇವಾಗ ನಿಮಗೆ ಸರ್ವಿಸ್ ಅಂತ ಕೊಟ್ರೆ ಎಂಡ್ ಟು ಎಂಡ್ ಅಂದ್ರೆ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಇವಾಗ ಸರ್ವಿಸ್ ಅಂತ ಬಿಟ್ಟರೆ ಏನೇನು ಚೆಕ್ ಮಾಡ್ತಾ ಹೋಗ್ತಾರಾ ಏನು ಅಂತ? ಸರ್ ಫಸ್ಟು ವೆಹಿಕಲ್ ಬಂದಿದ ತಕ್ಷಣನೇ ವಾಶ್ ಆಗುತ್ತೆ. ಎಂಟೈರ್ ಇದು ವಾಷಿಂಗ್ ಆಗಿ ಮತ್ತೆ ರ್ಯಾಂಪ್ ಮೇಲೆ ಹಾಕಿದ್ಮೇಲೆ ಎಂಟೈರ್ ಏನೇನಿದೆಯೋ ಫಸ್ಟ್ ಸರ್ವಿಸ್ ಐಟಮ್ಸು, ಬ್ಯಾಕ್ ವೀಲ್ಸ್ ಇರ್ಬೋದು, ಸ್ಪಾರ್ಕ್ಲೆಕ್ಸ್ ಆಗಲಿ ಎಲ್ಲ ಪ್ರತಿಯೊಂದು ಬಿಚ್ಚಿ ಅದನ್ನು ಪ್ರತಿಯೊಂದನ್ನು ಕಸ್ಟಮರ್ಗೆ ಎಸ್ಟಿಮೇಷನ್ ಹೋಗೋದಕ್ಕೆ ಮುಂಚೆ ಫಸ್ಟು ವಾಟ್ಸಪ್ಪಲ್ಲಿ ಫೋಟೋಸ್ ಹೋಗುತ್ತೆ, ಯಾವುದು ಅವ್ರದ್ದು ಒಂದು ಓಲ್ಡ್ ಪಾರ್ಟ್ಸ್ ಆಗಿರ್ಬೋದು ಎಲ್ಲನೂ. ಆಮೇಲೆ ಕಸ್ಟಮರ್ ಎಸ್ಟಿಮೇಷನ್ ಆದಮೇಲೆ ನ್ಯೂ ಪಾರ್ಟ್ಸು ಏನು ನಾನು ರೀಪ್ಲೇಸ್ ಮಾಡ್ತೀನಲ್ಲ ಆ ಪಾರ್ಟ್ಸ್ ಎಲ್ಲನೂ ಬಂದು ಮತ್ತೆ ವಾಟ್ಸಪ್ಪಲ್ಲಿ ಹೋಗುತ್ತೆ ವಿತ್ MRP. ಹೌದು, ಕಳಿಸ್ಕೊಡ್ತೀನಿ. ಆಮೇಲೆ ಫೈನಲ್ ಆಗಿ ಎಂಟೈರ್ ಲೇಬರ್ ಚಾರ್ಜಸ್ ಇಂದ ಹಿಡಿದು ಪ್ರತಿಯೊಂದು ಏನಿದೆಯೋ ಅದೊಂದು ನಮ್ಮ ಕೊಟೇಶನ್ ಅನ್ನೋ ಒಂದು ಇದರಲ್ಲಿ ಕೊಟೇಶನ್ ಕೊಡ್ತೀವಿ. ಇಷ್ಟು ಆಗತ್ತೆ, ಇಷ್ಟು ಇದಾಗತ್ತೆ ಅಂತ ಅಂದ್ಬಿಟ್ಟು, ಇಷ್ಟು ಇವಾಗ ಸರ್ವಿಸ್ಗೆ ಇಷ್ಟು ಈ ಕಾಸ್ಟ್ ಆಗುತ್ತೆ. ಇವಾಗ ಲೈಕ್ ಅಪ್ ಟು 150cc ಬಂದು 599 ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. ಆ 599 ಅಲ್ಲಿ ಎಂಟ್ರಿ ಆಗಿರುತ್ತೆ. ಅಡಿಷ್ನಲ್ ಏನಾದರೂ ಒಂದು ಲೇಬರ್ ನಾನು ಚಾರ್ಜ್ ಮಾಡಿದ್ರು ಅದರಲ್ಲಿ ಮೆನ್ಷನ್ ಮಾಡಿ ಕಸ್ಟಮರ್ ಅಪ್ರೂವಲ್ ಆಗೋವರೆಗೂ ಗಾಡಿ ಯಾವುದೇ ರೀತಿ ಕೆಲಸ ಸ್ಟಾರ್ಟ್ ಮಾಡಲ್ಲ. ಆಫ್ಟರ್ ಕಸ್ಟಮರು ಅಪ್ರೂವಲ್ ಮಾಡಿದ್ಮೇಲೆ ಎಲ್ಲ ಕೆಲಸ ಫೈನಲ್ ಆದಮೇಲೆ ಎಂಡ್ ಟು ಎಂಡ್ ಮತ್ತೆ ಫಸ್ಟಿಂದ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀವಿ. ಲೈಕ್ ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ಕೇಬಲ್ಸ್ ಥ್ರಾಟಲ್ ಪ್ಲೇಸ್ ಆಗಿರ್ಬೋದು, ಆಮೇಲೆ ಚೈನ್ ಅಡ್ಜಸ್ಟ್ಮೆಂಟು, ಏರಿಂದ ಹಿಡಿದು ಪ್ರತಿಯೊಂದು ಚೆಕ್ ಆಗುತ್ತೆ. ಎಲ್ಲ ಫೈನಲ್ ಆದಮೇಲೆ ಪಾಲಿಶಿಂಗು, ಕ್ಲೀನಿಂಗ್ ಎಲ್ಲ ಆದಮೇಲೆ ನಮ್ಮಲ್ಲಿ ಒಂದು ಸರ್ವಿಸ್ ಸ್ಟಿಕ್ಕರ್ಸು ಎಲ್ಲ ಬರುತ್ತೆ. ನೆಕ್ಸ್ಟ್ ಸರ್ವಿಸ್ ಯಾವಾಗ ಬಿಡಬೇಕು, ಇವಾಗ ಬಂದಿರೋ ಕಿಲೋಮೀಟರು ಮೆನ್ಷನ್ ಆಗಿರುತ್ತೆ, ಇವಾಗ ನಾವು ಗಾಡಿ ಬಿಟ್ಟಿರೋ ಒಂದು ಸರ್ವಿಸ್ ಕಿಲೋಮೀಟರ್ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಯಾವಾಗ ಬಿಡಬೇಕು, ಯಾವ ಡೇಟಿಗೆ ಬಿಡಬೇಕು ಅಂತಲೂ ಆಗುತ್ತೆ. ಇವಾಗ ಕೆಲವೊಂದು ಕಸ್ಟಮರು ನಮಗೆ ಡೋರ್ ಸ್ಟೆಪ್ಪಲ್ಲೇ ಗಾಡಿ ಡೆಲಿವರಿ ಕೊಡಬೇಕು ಅಂತಂದರೆ ಅಲ್ಲಿಗೆ ಡೋರ್ ಸ್ಟೆಪ್ಪಲ್ಲೇ ಅವರಿಗೆ ನಾವು ಡೆಲಿವರಿ ಕೊಡ್ತೀವಿ. ಎಲ್ಲ ಪ್ರತಿಯೊಂದು ಏನಿದೆಯೋ ಪಿನ್ ಟು ಪಿನ್ ಚೆಕ್ ಮಾಡಿ ಅವ್ರಿಗೆ ಗಾಡಿನ ನಾವು ಡೆಲಿವರಿ ಮಾಡ್ತೀವಿ ಸರ್. ಸೊ ಇಷ್ಟೆಲ್ಲ ಪ್ರತಿಯೊಂದು ಕೂಡ ಚೆಕ್ ಮಾಡೋಣ. ಹೌದು ಸರ್, ಹೌದು. ಇವಾಗ ಏನಾದರೂ ಸ್ಪೇಸ್ ಏನು ಚೇಂಜ್ ಮಾಡಬೇಕು ಅಥವಾ ಇನ್ನು ಮತ್ತೊಂದು ಏನಾದರೂ ಚೇಂಜ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕಸ್ಟಮರ್ಗೆ ಹೇಳಿ ಅವ್ರ ರೆಫರೆನ್ಸ್ ವಿತೌಟ್ ಇನ್ಫಾರ್ಮೇಷನ್ ಒಂದು ಸ್ಪಾರ್ಕ್ ಪ್ಲಗ್ ಸಹ ರಿಪ್ಲೇಸ್ ಆಗಲ್ಲ. ಅದು ಎಷ್ಟೊತ್ತಾಗಿದ್ರು ಕಸ್ಟಮರ್ ಫೋನ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಗಾಡಿ ಪೆಂಡಿಂಗ್ ಆಗತ್ತೆ ಅಥವಾ ಗಾಡಿ ರೆಡಿ ಆಗಲ್ಲ. ಏನೇ ಕಸ್ಟಮರ್ ಓಕೆ ನನಗೆ ಮಾಡಿ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಾಗಲಿ ನಮಗೆ ಫೋನಲ್ಲಾಗಲಿ ಕನ್ಫರ್ಮೇಷನ್ ಮಾಡಿದ್ರೆ ಮಾತ್ರ ನಾವು ಗಾಡಿನ ರೆಡಿ ಮಾಡ್ತೀವಿ. ಅವ್ರು ಏನು ಹೇಳಿದ್ದಾರೆ ಸರ್ವಿಸ್ ಕೊಟ್ಟಿರ್ತಾರೆ. ಇವಾಗ ಸುಮ್ಮನೆ ಯಾವುದೋ ಒಂದು ಮಾಮೂಲಿ ಒಂದು ಮೇಜರ್ ಯಾವುದೋ ಮೈನರ್ ಸ್ಪೇರ್ ಪಾರ್ಟ್ಸ್ ರಿಮೂವಬಲ್ ಎಲ್ಲ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಅಲ್ವಾ? ಅವಾಗ ತಂದು ಸರ್ವಿಸ್ ಬಿಟ್ಟಿದ್ದಾರೆ ಅಂತಂದ್ರೆ ಎಷ್ಟು ದಿನ ತಗೊಬೋದು? ಅಂದ್ರೆ ನೀವು ಸರ್ವಿಸ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಬೋದು ಅಥವಾ ಏನು, ಎಷ್ಟು ಅವರ್ಸ್ ಆಗ್ಬೋದು ಸರ್? ಇವಾಗ ಜನರಲ್ ಸರ್ವಿಸ್ ಅಂತಂದ್ರೆ ಫುಲ್ ಕಂಪ್ಲೀಟ್ ಜನರಲ್ ಸರ್ವಿಸ್ ಯಾವುದೇ ಗಾಡಿ ಬಿಡ್ಲಿ, ತುಂಬಾ ಮೇಜರ್ ಇಲ್ಲ ಅಂತಂತಂದ್ರು ಬೆಳಗ್ಗೆ ಬಿಟ್ಟರೆ ಬೆಳಗ್ಗೆ ಇವಾಗ 9 ಗಂಟೆಗೆ ಲೈಕ್ 9 ಗಂಟೆ 10 ಗಂಟೆ 11 ಗಂಟೆಗೆ ಯಾವಾಗೆ ಬಿಟ್ರು 5:30 6 ಗಂಟೆ ಅಷ್ಟರಲ್ಲಿ ಅವ್ರಿಗೆ ಡೆಲಿವರಿ ಸಿಗುತ್ತೆ. ಸೇಮ್ ಡೇ ಡೆಲಿವರಿ ಸಿಗುತ್ತೆ ಸರ್.
ಯಾವುದೇ ರೀತಿ ಇದಿಲ್ಲ. ಪೇಂಟಿಂಗ್ ಗಾಡಿ ಆ ಥರ ಏನಾದ್ರು ಇತ್ತು ಅಂತಂದರೆ ನಾವು ಅದಕ್ಕೆ ಏನು ಟೈಮ್ ಆಗುತ್ತೆ ಅಂತ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಅದೂ ಮ್ಯಾಕ್ಸಿಮಮ್ 10 days ಅಷ್ಟರಲ್ಲಿ ನಾವು ಇದು ಮಾಡ್ತೀವಿ. ಹೌದು, ಆಕ್ಸಿಡೆಂಟಲ್ ಅಂತಂದರೆ ಅದು ಪ್ರಾಸೆಸ್ ಇರುತ್ತೆ ಇನ್ಶೂರೆನ್ಸ್ದು. ಆ ಇನ್ಶೂರೆನ್ಸ್ ಪ್ರಾಸೆಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹೌದು, ಸರ್ವೇಯರ್ ಬರಬೇಕಾಗುತ್ತೆ. ಯಾಕಂದ್ರೆ ನಂದೊಬ್ಬನ ಕೆಲಸ ಇರಲ್ಲ, ಅದು ಸರ್ವೇಯರ್ ಬರಬೇಕು, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಅಪ್ರೂವಲ್ ಮಾಡಬೇಕು, ಇದೆಲ್ಲ ಇರುತ್ತೆ. ಆಮೇಲೆ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಇರುತ್ತೆ, ಅದೆಲ್ಲ ಅದರಿಂದ. ಅದೇ ಪೇಡ್ ಅಂತ ಬಂದರೆ ಇವಾಗ ನಾರ್ಮಲ್ಲು ಲೈಟಾಗಿ ಡ್ಯಾಮೇಜ್ ಆಗಿದೆ, ಆಕ್ಸಿಡೆಂಟಲ್ ಆಗಿದೆ ಅಂತಂತಂದರೆ ಆದಷ್ಟು ಇವತ್ತು ಬಿಟ್ಟರೆ ನೆಕ್ಸ್ಟ್ ಡೇ ಒಂದು 11 o'clock 12 o'clock ಅಷ್ಟರಲ್ಲಿ ನಾವು ಗಾಡಿನ ಡೆಲಿವರಿ ಮಾಡ್ತೀವಿ. ಏನೇ ಇದ್ರೂ ಮಾಡಿಕೊಡ್ತೀವಿ. ಎಲ್ಲ ಮಾಡಿಕೊಡ್ತೀವಿ. ಆಗಬೇಕು ಅಂತಂದ್ರೆ ನಿಮ್ಮ ಹತ್ರ ಬಂದರೆ ಆಗಂತದ್ದು ಆಗುತ್ತೆ ಸರ್. ಓಕೆ ಸರ್. ಸೊ ನೀವು ಮೇಜರ್ ಆಗಿ ನೀವು ಇಲ್ಲಿ ಮ್ಯಾನೇಜರ್ ಆಗಿ? ಹೌದು ಸರ್, ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದಿರಿ ಅಲ್ವಾ, ಅಂದರೆ ಯಾವ ಥರ ಇವ್ರದ್ದು ಒಂದು ಆಫರ್ ಇರೋಂಥದ್ದು, ಮತ್ತು ಇವಾಗ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ಯಾವ ಥರ ಇವರು ಆಫರ್ಸ್ಗಳು ಕೊಡ್ತಾ ಹೋಗ್ತಾರೆ, ಮತ್ತು ಇವ್ರ ಥರ ಯಾವ ಥರ ಗಾಡಿಗಳು ಸರ್ವಿಸ್ ಆಗ್ತಾ ಹೋಗುತ್ತೆ. ಮತ್ತು ತುಂಬ ಹೇಳಿದ್ರು, ಆ್ಯಕ್ಚುಲಿ ಇಷ್ಟೊಂದು ನನಗೂ ಕೂಡ ಗೊತ್ತಿರಲಿಲ್ಲ, ಯಾಕಂದರೆ ನನ್ನ ಗಾಡಿ ಸರ್ವಿಸಿಗೆ ಬಿಟ್ಟರೆ ಇಷ್ಟೊಂದೆಲ್ಲ ಆಫರ್ಸ್ ಇವ್ರದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಇನ್ನು ಯಾರಾದರೂ ಈ ಸರೌಂಡಿಂಗ್ಸಲ್ಲಿ ಇಲ್ಲೇ ಕುಮಾರಸ್ವಾಮಿ ಅಕ್ಕಪಕ್ಕ ಈ ಕಡೆ ಬನಶಂಕರಿ ಈ ಕಡೆ ಅಂದರೆ ಅಕ್ಕಪಕ್ಕ ಅಂತಂತಲ್ಲ, ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ತುಂಬಾ ಒಂದು ಮಿಡ್ ಆ್ಯಂಡ್ ಪ್ರೈಸಲ್ಲಿ ನಿಮ್ಮ ಗಾಡಿ ಸರ್ವಿಸ್ ಆಗೋಂಥದ್ದು ಅಂತಲೇ ಹೇಳ್ಬೋದು. ಇನ್ನೂ ಯಾರಾದರೂ ಬಂದಿಲ್ಲ ಅಂತ ನೀವು ಬೆಸ್ಟ್ ಸರ್ವಿಸ್ ಸೆಂಟರ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಹೋಪ್ಫುಲ್ ನಿಮ್ಗೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಸರಿ, ನೆಕ್ಸ್ಟ್ ವಾಗಲ್ಲಿ ಬಾಯ್.